హాయ్ మిత్రులరా, నమ బుధాయ్. నేను కర్ణాటక రాష్ట్రం గుల్బర్గాకు బయలుదేరుతున్నాను. ఒక క్యాలెండరు అండ్ చార్ట్స్, అంటే మన చిన్న పిల్లల ఇంట్లో ఆల్ఫాబెట్కి సంబంధించిన అర్థాలు, అంటే ఇంగ్లీష్లో ఎట్లయితే ఉంటాయో, అంటే ఏ ఫర్ యాపిల్, బి ఫర్ బాల్ లేకుంటే బాయ్, సి ఫర్ క్యాట్ అని ఎట్లయితే మనము పిల్లలకి ఎక్స్ప్లెయిన్ చేస్తున్నామో, అలాంటి చార్ట్లు ఇక్కడ కర్ణాటక వాళ్ళు ఏం చేశారంటే దమ్మా లిపి నుండి కన్నడము, తర్వాత ఇంగ్లీషు, తర్వాత హిందీ భాషలలో ఈ యొక్క చార్ట్లు రిలీజ్ చేస్తున్నారు. అయితే వాళ్ళు కర్ణాటక వాళ్ళు కూడా నాకున్న రిక్వెస్ట్ ఏమంటే వాళ్ళు నన్ను అడిగింది ఏంటంటే, శివకుమార్ గారు ఈ పుస్తకాలని, అంటే దమ్మలిపి నుంచి వచ్చిన భాష ఏదైతే ఉందో మన తెలుగు రాష్ట్రాల్లో కావచ్చు, ఇండియాలో కానీ ఎక్కడైనా సరే, ఈ యొక్క మందిరాలలో మన రాజులు, మన పూర్వీకులు, మన వారసత్వాలని పదిలంగా వాళ్ళు శాసన ఆధారంగా చెప్పడం జరిగింది. ఈ శాసనాలు మనకి తెలియక, అంటే మన దేశంలో విద్యా వ్యవస్థను రద్దు చేసి మనని పూర్తిగా చదువుకుంటే నాలుకలు కోసి అసలు వేదాలు కానీ ఏదైనా మొత్తానికి చదువు లేకుండా చేశారు. రాజ్యాంగం ద్వారా మళ్ళీ మన దేశానికి పూర్వ వైభవం వస్తుంది. సో ఈ సందర్భంలో ఎక్కడైనా ప్రాచీన మందిరాలలో ఆ చరిత్ర, అంటే ఒక మందిరం వెళ్ళినప్పుడు ఆ గోడల మీద చాలా శాసనాలు ఉంటాయి, సాహిత్యం ఉంటుంది, జాతక కథలు ఉంటాయి, పురాణాలు, బౌద్ధ పురాణాలు ఉంటాయి. వీటన్నిటిని చదువుకోవాలంటే ముఖ్యంగా ఎక్కువ శాతము దమ్మలిపిలోనే పాలి లేకుంటే ప్రాకృత భాషలో కనపడతాయి. మెజారిటీ శాసనాలు అంటే అతి ప్రాచీనమైనవి. మరి వీటిని తెలుసుకోవాలంటే చాలా మందికి తెలియదు. ఆ గుడిలో ఉన్న పూజారులకు కూడా ఆ గుడి ఎవరిదో తెలియదు. ఊరికే కూర్చొని ఆ విగ్రహం దేనికి సంబంధించిందో తెలియని పరిస్థితుల్లో పూజలు చేస్తుంటారు. సో ఈ చరిత్ర మనకు బయటికి రావాలంటే ఖచ్చితంగా మీరు కూడా ఈ పుస్తకాన్ని తెలుగు రాష్ట్రాలలో మీరు ప్రింటింగ్ చేయాల్సిన అవసరం ఉంది. అంటే సరే, నేనైతే ఈ ఆహ్వానం మేరకు ముఖ్య అతిథిగా వస్తాను. పుస్తకాల తర్వాత ఇప్పుడున్న నా బౌద్ధ అన్వేషణ పుస్తకాలు ప్రింటింగ్ లోనే తనమునుకునే పల్టీలు కొడుతున్నాను. సో ఖచ్చితంగా అయితే ముందు రోజుల్లో చేస్తానని చెప్పేసి వాళ్ళకి హామీ ఇవ్వడం జరిగింది. అలాగే అక్కడి నుంచి మనకు చాలా మాన్యుమెంట్లు, అంటే నేను నా ప్రయాణం అక్కడి నుంచి కొనసాగుతుంది మిత్రులరా. ಶಿವಾರೆಡ್ಡಿ ಬಹುಜನ್ ನ್ಯೂಸ್ ಚಾನಲ್ ಆಂಧ್ರಪ್ರದೇಶ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ನಾನು ಕೋರ್ತಾ ಇದ್ದೇನೆ. ಹಿರಿಯ ಉಪಾಸಕರು ಒಂದು ತಮಾಸೆಯಾದಂತ ಮನೆಕೊಂಡ ಬೊಕ್ಕನವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೋರ್ತಾ ಇದ್ದೇನೆ. ಹಾಗೆ ಸುದರ್ಶನ್ ಬೌದ್ಧ ತಮಾಚಾರಿಗಳು ಬೀದರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ನಾನು ಕೋರ್ತಾ ಇದ್ದೇನೆ. ಧರ್ಮಣ್ಣ ದಾಂಗ್ರೆ ಧರ್ಮಾಚಾರಿಗಳು ಬೀದರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ನಾನು ಕೋರ್ತಾ ಇದ್ದೇನೆ. ದತ್ತಪ್ಪ ಗಂಗನ್ ಅವರು ಧರ್ಮಾಚಾರಿಗಳು ಶಾಪೂರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಮಾಪನದಲ್ಲಿ ಭಾಗಿಯಾದಂತ ಎಲ್ಲರಿಗೆ ಧನ್ಯವಾದಗಳು. ಹಾಗೆ ಪೂಜ್ಯ ಭಿಕ್ಷು ಸಂಘದವರ ವತಿಯಿಂದ ಮತ್ತು ಎಲ್ಲ ಉಪಾಸಕರ ಒಂದು ಸಹಕಾರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಭಗವಾನ್ ಬುದ್ಧರಿಗೆ ಪೂಜೆಯನ್ನು ನೆರವೇರಿಸಿಕೊಡ್ಬೇಕಂತ ಭಿಕ್ಷು ಸಂಘದಲ್ಲಿ ನನ್ನ ಮನವಿ ಮಾಡ್ತೇವೆ. ಎಲ್ಲರೂ ನಿಮ್ಮ ಸ್ಥಾನಗಳಿಂದ ಎದ್ದೆತ್ಕೋಬೇಕಂತ ಮನವಿ. ಹಾಗೆ ಪರಿಸರ ಪಡಿಲಲ್ಲಿ ಬದುಕಬೇಕಾಗಿರತಕ್ಕಂತ ಒಂದು ವಿಚಾರ ಇಟ್ಕೊಂಡು ಪೂಜ್ಯ ಭಿಕ್ಷು ಸಂಘದಿಂದ ಮತ್ತು ಈ ವೇದಿಕೆ ಮೇಲಿದ್ದಂತ ಒಗ್ಗಡೆಯಾದಂತ ಹಿರಿಯರಾದಂತ ವಜನ ಸರ್ ಅವರು ಬಂದು ಈ ಸಸಿಗೆ ನೀರೆರೆಯುವ ಮುಖಾಂತರ ಎಲ್ಲ ಪ್ರೀತಿ, ಕರುಣೆ, ಮಮತೆಯನ್ನು ಪರಿಸರದಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ರು ಹಂಚ್ಕೋಬೇಕಿರ್ತಕ್ಕಂತ ಪರಿಕಲ್ಪನೆಯಲ್ಲಿ ಗಿಡಕ್ಕೆ ನೀರನ್ನು ಪೂಜೆ ಭಿಕ್ಷು ಸಂಘ ಮತ್ತು ಉದ್ಘಾಟಕರು ಎಲ್ಲ ಉಪಾಸಕರು ಭಾಗವಹಿಸಬೇಕಂತ ಕೋರುತ್ತೇನೆ. ಸಾಧು ಸಾಧು ಸಾಧು. ಸಾಧು ಸಾಧು ಸಾಧು.
ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಒಂದೇ ನಿಮಿಷ ದಯವಿಟ್ಟು ಎಲ್ಲರೂ ಹಾಗೆ ನಿಂತ್ಕೊಳ್ಳಿ. ನಮ್ಮ ಲಿಪಿ ಪಾಲಿ ಭಾಷೆಯ 8 ಚಿತ್ರಾತ್ಮಕ ಕೋಷ್ಟಕಗಳು, ನಮ್ಮ ಲಿಪಿ ಪಾಲಿ ಭಾಷೆಯ ಈ ಒಂದು ಚಾರ್ಟ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಿರಿಯರು, ಪೂಜ್ಯ ಬಂದೆ ನಮ್ಮರಣ ಮಹಾದೇರವರು ಮತ್ತು ಸುಧೀರ್ ಎಸ್ ಕಂಪ್ನಿಯವರು, ವೆಂಕಟೇಶ್ ಕಳ್ಜಿಲ್ಕರ್ ಅವರು, ಸೂರ್ಯಕಾಂತ್ ನಿಂಬಳ್ಕರ್ ಸರ್ ಅವರು, ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿದ್ದಂತ ವೈದ್ಯನಾಥ್ ಸೂರ್ಯವಂಶಿ ಸರ್ ಅವರು, ಮನೆಪಣ್ಣ ಬಂಕರ್ ಸರ್ ಅವರು, ಕಾರ್ಯಕರ್ ಸರ್ ಅವರು, ಎಲ್ಲರೂ ಹನುಮಂತ್ ಸರ್, ಬೋಧನ್ಕರ್ ಸರ್ ಅವರು, ಎಲ್ಲರೂ ಆತ್ಮೀಯವಾಗಿ ಈ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ನಮ್ಮ ಲಿಪಿಯ ಪಾಲಿ ಭಾಷೆಯ 8 ಚಿತ್ರಾತ್ಮಕ ಕೋಷ್ಟಕಗಳನ್ನು ವೇದಿಕೆ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ರೆ ದಯವಿಟ್ಟು ಸಾಲು ಇರಬೇಕು. ಯಾರು ಚಪ್ಪಾಳೆ ತಟ್ಬಾರ್ದು ದಯವಿಟ್ಟು. ಇದು ನಾವು ಬೌದ್ಧ ಒಂದು ಅನಿವಾರ್ಯಗಳಾಗಿ ಮಾಡ್ಬೇಕಂತ ಕಾಯ್ದೆ. ನಿಮಗೆ ಖುಷಿಯಾಗಿ ಸಂದರ್ಭದಲ್ಲಿ ಅಥವಾ ಅಭಿನಂದನೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ 3 ಬಾರಿ ಸಾಧು ಅಂತ ಹೇಳುವುದರ ಮುಖಾಂತರ ಬಿಂದು ಸ್ವಾಮ್ಯಕ್ಕೆ ಗೌರವ ಕೊಡಬೇಕು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಕೋರ್ತಾ ಇದ್ದೇನೆ. ನಮ್ಮ ಲಿಪಿಯ ಈ ಒಂದು 8 ಭಾಷೆಯ ಚಿತ್ರಾತ್ಮಕ ಕೋಷ್ಟಕಗಳು ಪೂಜ್ಯ ಭಿಕ್ಷು ಸಂಘದ ವತಿಯಿಂದ ಮತ್ತು ವೇದಿಕೆ ಮೇಲಿನ ಎಲ್ಲ ಹಿರಿಯ ಉಪಾಸಕರ ಒಂದು ಮುಖಾಂತರ ಚಾರ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆ ಮಾಡಲು ನೆರವು ನೀಡಿದ ಮತ್ತು ಬಿಡುಗಡೆ ಮಾಡಲು ಅನುವು ಮಾಡಿಕೊಟ್ಟಂತ ಭಿಕ್ಷು ಸಂಘಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಪೂಜ್ಯ ಭಿಕ್ಷು ಸಂಘ ಈ ಒಂದು ಮಕ್ಕಳಿಗೆ ಚಾರ್ಟ್ ನೀಡುವುದರ ಮುಖಾಂತರ ಮತ್ತು ಅವರಿಗೆ ಪಾಲಿ ಭಾಷೆಯ ಕಲಿಕೆಗೆ ಪ್ರೋತ್ಸಾಹ ನೀಡಿ ಅವರ ಜೀವನ ಉಜ್ವಲವಾಗಿ ಮುಂದೆ ಬೌದ್ಧ ಧರ್ಮದ ಕುಡಿಗಳಾಗಿ ಬೆಳೆಯತಕ್ಕಂತ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಶುಭ ಹಾರೈಸಬೇಕಂತ ನಾನು ಕೋರ್ತಾ ಇದ್ದೇನೆ. ಎಲ್ಲರೂ 3 ಸಲ ಜೋರಾಗಿ ಸಾಧು ಅಂತ ಹೇಳಿ ಗಮನಿಸಬೇಕಂತ ಮನವಿ. ధన్యవాదాలు. వేదికను అలంకరించిన బంతీజులకు, భిక్షులకు పాదాభివందనాలు. అందరి నమో బుద్ధయ్యజీ. అలాగే పెద్దలు అందరి వాళ్ళ పేర్లు నాకు తెలియవు, వాళ్ళందరికీ ధమ్మవందనాలు తెలియజేస్తున్నాను. ఇక విషయానికి వస్తే ముఖ్యంగా ఇక్కడ అందరూ చాలామంది కన్నడలో మాట్లాడారు, హిందీలో మాట్లాడినారు. నేను తెలుగు రాష్ట్రాల కోసం తెలుగు మాట్లాడతా. ఎందుకంటే సార్ చెప్పినట్టు పాలీ లాంగ్వేజు మన యూనివర్సల్ లాంగ్వేజ్. అది ఈరోజు ఎక్కడి నుంచో పర్షియా నుంచి వచ్చిన హిందీ మన దేశంపై దండయాత్ర చేస్తుంది. వాస్తవం చెప్పాలంటే నేషనల్ లాంగ్వేజ్ ఈజ్ ద పాలీ. కానీ అది మనం బయటికి తీసుకురావాల్సిన అవసరం ఉంది. ఇది దేశంలోనే ఒక పెద్ద మార్పు అని చెప్పాలి. ముఖ్యంగా రణధీర్ హొసమని మిత్రుడు చెప్పాలంటే చాలా గ్రేట్. దేశంలోనే దక్షిణ భారతదేశంలో కర్ణాటకలో ఒక బుద్ధవంశ త్రిపిటక ఆర్గనైజేషన్ ద్వారా మన రణధీర్ గారు ఈ యొక్క పాలిని హిందీ, ఇంగ్లీష్, కన్నడ, తెలుగులో కూడా నేను చేయబోతున్నా. నమో బుద్ధాయి. అంటే రణధీర్ గారు ఆ పర్మిషన్ ఇచ్చాడు నాకు. ఆల్రెడీ డేటా మొత్తం ఇచ్చాడు. తెలుగులో కూడా మీరు చేయండి, అనువాదం చేస్తున్నాను. సో ఈ భాష ప్రతి ఒక్కరి దగ్గరికి వెళ్ళాలి. ఎందుకు వెళ్ళాలి అంటే మనం మన ప్రాచీన రాజులు కావచ్చు, మన వారసత్వాలు బ్రాహ్మణుల చేతుల్లో ఉన్నాయి. చాలా విహారాలు, మందిరాలు ఈరోజు వాళ్ళ కబ్జాలో ఉన్నాయి. అసలు విషయం ఏంటిదంటే ఆ మందిరాలు దేనికోసం నిర్మించినారు, ఆ మందిరం ఉద్దేశం ఏంటిది? బుద్ధుడు ఏం చెప్పాడు? నీలో ఉన్న 12 గుణాలు అంటే నీ భుజము రైట్ సైడ్ ఇంద్ర, లెఫ్ట్ సైడ్ బ్రహ్మ,
నీ నీ ఇంద్రియాలన్నీ కంట్రోల్ చేసేవాడు ఇంద్రుడు, నీ యొక్క అహంకారాన్ని లేకుంటే నీ ఆలోచన విధానం కంట్రోల్ చేసేవాడు బ్రహ్మ. అంటే దీంట్లో చాలా గుణాలు, 12 గుణాలని ఆయన ఒక క్యారెక్టర్ని గుర్తు చేస్తే, మన బౌద్ధ ఫిలాసఫర్లు కావచ్చు, బౌద్ధ సాహిత్యకారులు కావచ్చు, వాళ్ళందరూ ఆనాడు గ్రంథాల్లో రాస్తే వాటిని బట్టి రాజులు తర్వాత కాలంలో యొక్క ఆలోచన విధానంగా నిర్మాణాలు చేసుకుంటూ వచ్చారు, మందిరాలు నిర్మించుకుంటూ వచ్చారు. ఈ విదేశీ ఇండో ఇరానియన్లు ఎప్పుడైతే ఆక్రమించుకున్నారో వాళ్ళు బ్రహ్మలోకం సపరేటు, ఇంద్రలోకం సపరేటు, నరక స్వర్గాలు ఉంటాయి, రంభా ఊర్వశులు డ్యాన్సులు చేస్తుంటారు. ఇవన్నీ కల్పిత కథలు చేసి మన ప్రజలని మాయ మహిమలకి ఆకర్షితులుగా చేసి వాళ్ళని పూర్తి అజ్ఞానం వైపు, అంటే ఆ రోజు జ్ఞానం కోసం చెప్పిన ఫిలాసఫీని ఈరోజు అజ్ఞానం కోసం వాడుకుంటారు. ఈరోజు ఇవన్నీ బయటికి రావాలంటే ఖచ్చితంగా మన పాత చరిత్ర తెలుసుకోవాలి. మరి పాత చరిత్ర తెలుసుకోవాలంటే ఏం చేయాలి? పాత చరిత్ర తెలుసుకోవాలంటే ఖచ్చితంగా ప్రతి ఇంట్లో ఈ చార్ట్లు ఉండాలి. ఎందుకంటే ఈ చార్ట్లో ఏ జంతువు ఏ పేరు వాళ్ళు కానుంచి అన్ని రకాలుగా కాకు గుంతాలు కావున అన్ని విషయాల్లో ఇవి రాయడం జరిగింది. తెలుగులో కూడా వస్తున్నాయి, ప్రెసిడెంట్ హిందీ, ఇంగ్లీష్, కన్నడంలో ఉన్నాయి. సో ఇక్కడ గుడిలో పూజారులు పూజలు చేస్తుంటే గుడి మీద శాసనాలు ఉంటాయి. ఆ కాలంలో ఏమేమి ఎందుకోసం నిర్మించారు అవి కూడా తెలియదు వాళ్ళకి. వాళ్ళు ఏదో మాడుకుంటా ఏదో చెప్తుంటారు. కానీ మందిరంలో మన పూర్వీకులు చెప్పినది మనమే అడగాలంటే, అయ్యా బాబునయ్య ఇక్కడ శాసనం ఏం రాసినారు, నువ్వేం చెప్తున్నావు, ఇది నీ మందిరం ఎట్లయితుంది అని అడగాలంటే ఏం చేయాలి? మనము ముందు పాలి నేర్చుకోవాలి. పాలి మీద మనము పట్టు సంపాదించుకుంటే మన చరిత్రని మనము సాధించుకోవడానికి అవకాశం ఉంది. భాష రాకపోతే, మన లిపిలు మనకు అర్థం కాకపోతే, ప్రాచీన భాషలు బ్రాహ్మణులు చెప్పిందే నిజమవుతుంది. ఎందుకంటే మనకి ఆ భాష అర్థం కాదు కాబట్టి. సో మిత్రులరా, ఈ యొక్క తెలుగు రాష్ట్రాల్లో కాదు మన దేశవ్యాప్తంగా ఇది ముందుకెళ్ళాలి. రణవీర్ గారు చేసిన ప్రయత్నాన్ని అభినందిస్తూ నాకు ఈ అవకాశం ఇచ్చిన అందరికీ పేరు పేరున ధన్యవాదాలు తెలుపుకుంటా. జై భీమ్, జై భారత్, నమో బుద్ధాయ్. నమస్కారం సార్. सिखाएंगे और उसी के ऊपर से हमें बताया गया था कि किस प्रकार आप लेख पढ़ सकते हैं। तो मुझे ऐसा लगता है कि उस समय हमारे सर थे तो वो थोड़ा ही जानकारी बताए, लेकिन जब मैंने रणदीप के घर गई और रणदीप के घर जाने के बाद मैंने उसने जो लिखा हुआ तमलिक का जो बुक है और ये चार्ट है, ये दोनों ही उसने इतनी अच्छी तरह से लिखा है कि इतने पूरे जो वर्ड्स है अब तक मैंने लिखे नहीं और ना ही मैंने पढ़े थे। तो ये हमारे इंडिया में फर्स्ट टाइम ऐसा है कि जो रणदीप ने ये सब पूरा काम किया है। तो रणदीप के लिए बहुत जोर से क्लैप कीजिए सब। ये जो रिसर्च, मैं सिर्फ रिसर्च कहना चाहती हूँ, ये जो रिसर्च हमारे इंडिया में नहीं हो। हमारे इंडिया में बहुत सारे वैज्ञानिक ऐसे हैं जो बहुत पढ़े लिखे हैं लेकिन उनको प्रोत्साहन नहीं दिया जाता आगे बढ़ने के लिए, पढ़ने के लिए कोई हेल्प नहीं की जाती। तो आर्थिक स्वरूप से अगर ये हेल्प अगर उनको मिलती है तो पूरे इंडिया में ये इतनी अच्छी जो धर्मलिपि है वो सीखी जा सकती है। और साथ ही यहाँ का जो पाली डिपार्टमेंट है, ये पाली डिपार्टमेंट भी
ये जो लिपि है वो भी सिखानी चाहिए, क्योंकि पारे डिपार्टमेंट में ये इस प्रकार की जो लिपि सिखाई जाएगी तब ज्यादा से ज्यादा लोगों तक ये मैसेज पहुंच पाएगा। क्योंकि ये लिपि से इस प्रोग्राम के तहत ही हमें सीमित नहीं रखनी है, तो जहाँ जहाँ हम जाएंगे वहाँ वहाँ ये लिपि हमें आगे बढ़ाना चाहिए। जैसे कि आप लोग जानते हैं, हमारे गवर्नमेंट ऑफ इंडिया ने संस्कृत को ज्यादा दर्जा दिया है, यानी संस्कृत जो भाषा है हर एक स्कूल में पढ़ाई जानी चाहिए। 9th क्लास, 10th क्लास और 8th क्लास से ये संस्कृत पढ़ाई जाती है, तो उसको ज्यादा बढ़ावा दिया गया। लेकिन अगर इसी तरह ये पाली और लिपि अगर हम ज्यादा उसी तरह हम पढ़ते हैं और हमें डिमांड करनी चाहिए। बहुत सारे लोगों को ऐसा लगता है कि पाली भाषा पढ़ने के बाद उनको जॉब नहीं लगता, नौकरी नहीं लगता, लेकिन ये बहुत बड़ी गलतफहमी है। तो मैं तो PhD कर रही हूँ पाली भाषा, मेरा तो 10 ईयर से पाली भाषा पढ़ने का है। जो पहले मैंने स्टार्ट किया था पूना यूनिवर्सिटी से। तो ये पाली भाषा इतनी अच्छी भाषा है, अब तक इसके जो रिसर्च है वो रिसर्च पूरे हो नहीं पाते, क्योंकि हम लोगों को आगे सपोर्ट नहीं किया जाता, बढ़ने के लिए सपोर्ट नहीं किया जाता। इसमें बहुत सारे जॉब भी अवेलेबल है, फॉरेन भी नहीं, हमारे इंडिया में भी इतने सारे जॉब अवेलेबल है, लेकिन इसको हमारी गवर्नमेंट है, वो गवर्नमेंट क्या करती है, आगे बढ़ावा नहीं देती है। जिस प्रकार संस्कृत को बढ़ावा दे रही है, अदर लैंग्वेज को बढ़ावा दे रही है, जैसे कि हमारे कर्नाटक सरकार कन्नड़ को बढ़ावा देती है, उसी प्रकार हमारे गवर्नमेंट ऑफ इंडिया ने भी पाली को ज्यादा बढ़ावा दिया, तो ये लिपि जो है वो भी पाली के साथ आगे बढ़ सकती है, क्योंकि ये दूसरी किसी कोई भाषा नहीं है, ये भगवान बुद्ध जी की भाषा है। तो इसे हम सब लोगों ने ज्यादातर हमें सीखना चाहिए, पढ़ना चाहिए, आगे बढ़ाना चाहिए, और हमें गवर्नमेंट को लेटर लिखना चाहिए। किसको लेटर लिखना चाहिए? गवर्नमेंट को लेटर लिखना चाहिए, स्कूलों में लेटर लिखना चाहिए। हमारी ये जो भाषा है ये ज्यादा से ज्यादा लोग सीखें, इसका सिलेबस रखे जाए हमारे स्कूल में, तब ये भाषा आगे बढ़ेगी। अन्यथा ये जो भाषा है ये भाषा यही खत्म हो जाएगी। इसके बहुत सारे इंस्क्रिप्शन है, जैसे कि मैंने रंजन से बात की थी कि हमारे सन्नति में कितने हैं, तो बोले माता जी 2500 से ज्यादा इसके इंस्क्रिप्शन हमें देखे जाते हैं, लेकिन हम सन्नति में कितने बाहर जाते हैं, लेकिन कोई भी जो है वो इंस्क्रिप्शन पढ़ नहीं पाता। इवन मैं भी नहीं पढ़ पाई इसके लिए, क्योंकि ये सीखने के लिए उसके बाद मैंने कोई प्रैक्टिस नहीं की। लेकिन अगर हम हमारा में जो धब्बा है ये आगे अगर क्या मैसेज दिखाए, यही अगर हमको नहीं समझ में आता, तो हम हमारे जो बच्चे उनको क्या सिखाएंगे। इसीलिए सिर्फ यही सन्नति वाला नहीं है, हमारे इंडिया में इतने सारे केव्स है, और पूरे जम्मू दिन में जितने भी सारे अशोका के जो इंस्क्रिप्शन है वो बहुत जगह है, और उसको पढ़ने के लिए बहुत सारे रिसर्च की आवश्यकता होती है, और आर्कियोलॉजी डिपार्टमेंट से ये जगह भी हमको मिल जाती है, उसकी जॉब भी मिलती है, लेकिन बहुत सारे लोगों को ये पता नहीं होता, और इस क्षेत्र में कोई पढ़ाई नहीं करती, इसलिए वहां तक कोई पहुंचता नहीं है। इसलिए आप लोग बस इससे सीरियस लेंगे तो आगे काम बढ़ेगा, अन्यथा हमारी जो भारत की जो ओरिजिनल भाषा है यह भाषा यही खत्म हो जाए। इसलिए सभी लोगों को मैं यही बोलना चाहती हूँ कि यह भाषा आप आपके बच्चों को तो पढ़ाएं, लेकिन स्कूलों में, कॉलेज में पढ़ाने के लिए इसके लिए भी गवर्नमेंट ऑफ इंडिया को लेटर दें। तो फिर से एक बार मैं रंदी तो बहुत बड़ी शुभकामनाएं रहती आप सब लोगों को भी एक बार मंगल कामना करती हूँ कि आप सब लोग यहाँ आए, और आप लोगों ने भी रंजीत का ये जो चार्ट है वो देखा है, पढ़ा है, समझा है, और ज्यादा से ज्यादा लोगों तक ये चार्ट भी आप डिस्ट्रीब्यूट कीजिए, खरीदिए, और उसको हम फाइनेंशियल सपोर्ट कर पाए, ताकि ये हमारा जो एक बच्चा है ये एक बच्चा आगे बढ़ पाए, सिर्फ उसके ही लिए नहीं, हमारे भारत के लिपि के लिए ये बहुत अच्छा है। यही मेरा मैसेज है, सबके लिए मंगल कामना, सबका कल्याण, सबका मंगल। नाम उठाए, जय हिंद। ಯಾಕಂತಂದ್ರೆ ನಿಜವಾಗ್ಲೂ ಸಾಥಿ ಕೊಟ್ಟಿರ್ತಕ್ಕಂಥ ನನ್ನ ಪರಿವಾರ ಅಂತ ಹೇಳ್ತೀನಿ. ಬಡತನ ಪರಿವಾರದಲ್ಲೂ ಬಹಳ ಸಾಥಿ ಕೊಟ್ಟಿರ್ತಕ್ಕಂಥದ್ದು ರಾಜಿ ಆಗಲ್ಲ ಯಾವ್ದಕ್ಕೆ ಅದನ್ನು ಕೂಡ ನಾನು ಕೂಡ ರಾಜಿ ಆಗ್ಲಾರ್ದಂತ ವ್ಯಕ್ತಿ.
ಅದಕ್ಕಾಗಿ ಕ್ಷಮೆಯನ್ನ ಕೇಳ್ತೀನಂತೆ ಸರಿಯಾಗಿದೆ. ಬಟ್ ಯಾಕಂತಂದ್ರೆ ನಾವ್ ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಹೋರಾಟ ಎಷ್ಟು ತನ್ನ ಮನೆಗೆ ಹೋಗೋದ್ರು ಕೂಡ ಅವರು ತಮ್ಮ ಸಿದ್ಧಾಂತ ಬಿಟ್ಟಿಲ್ಲ. ಸರ್ ಕಾಮಲೆ ಸರ್ ಪ್ರತಿ ಸತಿ ನಾವು ಜೊತೆಗೆ ಹೋದಾಗ ಹೇಳ್ತಾರ ಯಾವ್ದು ರಾಜಿ ಬರ್ತೇಳಿ ನಿಂಬಳ ಸರ್ ಬಹಳ ಇರ್ತಾರ. ನೀವು ಸೈಕಲ್ ತಗೊಂಡು ಗಾಡಿ ತಗೊಂಡು ಗುಲ್ಬರ್ಗ ಬಂದ್ರೆ ಇಷ್ಟೆಲ್ಲ ಇದು ಮಾಡ್ತೀರಿ, ನಾವು ಸೈಕಲ್ ತಗೊಂಡು ಬೆಳಗಾವರೆಗೆ ಹೋಗಿದೀವಿ ಎಲ್ಲ ರಾಜಿ ಆಗ್ಬಾರ್ದು. ಯಾವಾಗ ಸಿದ್ಧಾಂತ ಇರ್ತದ ಸಿದ್ಧಾಂತ, ಈ ಸಿದ್ಧಾಂತ ಇದ್ದಾಗ ಮಾತ್ರ ಇವುಗಳಲ್ಲಿ ಹೊರಬರಕ್ ಸಾಧ್ಯ. ಇರ್ಲಿಲ್ಲ ಅಂತಂದ್ರೆ ನಾವ್ ಯಾವತ್ತು ಸಾಧನೆ ಮಾಡಕ್ಕಾಗಲ್ಲ. ನಾನು ಯಾಕೆ ಟೈಮ್ ಜಾಸ್ತಿ ತಗೊಳ್ಳಲ್ಲ, ಪಾಲಿ ಬಗ್ಗೆ ನಾನು ಪರಿಚಯ ಮಾಡಿ ಕೊಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಗೊಂದಲಗಳಾಗಿದಾವೆ. ಎಂತ ಗೊಂದಲಗಳು ಮಾಡ್ತಾ ಇದೀವಿ ಅಂದ್ರೆ ವಿನಯಕ್ಕೆ ವಿರುದ್ಧವಾಗಿ ಮಾತುಗಳನ್ನ ಆಡ್ತಾ ಇದೀವಿ ಪಾಲಿಗೆ. ಹೇಗೆ ಅಂತಂದ್ರೆ ವಿನಯಕ್ಕೆ ವಿರುದ್ಧ ಧಮ್ಮದಾನ ಕೊಡ್ರಿ ಅಂತ ಹೇಳ್ತಾ ಇದೀವಿ. ಧಮ್ಮದಾನ ಅಂದ್ರೆ ಏನು? ತಥಾಗತರು ಹೇಳ್ತಾರಲ್ಲ, ಧಮ್ಮದಾನ ಅಂದ್ರೆ ಏನು? ಶ್ರೇಷ್ಠವಾದ ದಾನ ಯಾವುದದು? ಹಾಗಾದ್ರೆ ಧಮ್ಮದಾನ ನೀವು ಹಣ ಕೊಡೋದು ಧಮ್ಮದಾನ ಇಲ್ಲ, ಬುದ್ಧನ ವಾಣಿಯನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಧಮ್ಮದಾನನ್ನ, ಇದನ್ನು ಯಾವತ್ತೂ ನಾವು ಧಮ್ಮದಾನ ಹೋಗ್ಬೇಡ್ರಿ ಅನ್ನೋದಕ್ಕೂ ಎಲ್ಲಾ ವೇದಿಕೆಯಲ್ಲಿರ್ತಕ್ಕಂಥ ಉಪಾಸಕರಿಗೆ ಮತ್ತೆ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಈ ಧರ್ಮದಾನ ವರ್ಡು ಬಹಳ ವಿರುದ್ಧವಾದ ವರ್ಡು. ಅದನ್ನ ಮಾತಾಡಕ್ ಹೋಗೋದು ಸಂಘದಾನವನ್ನು ಮಾಡೋಣ ಅಂತ ಹೇಳಿಸಲು ಬೇರೆ ಸಂಘದಾನವನ್ನು ಕೊಡೋಣ ಅಂತ ಹೇಳಿ ಎಲ್ಲ ಬಿಂದುಗಳಿಗೆ ಧರ್ಮದಾನ ಕೊಡ್ರಿ. ಈಗ ಅದನ್ನ ಏನ್ ಬಿಟ್ಟಿದೆ ಬಾಯಕಂಡಿ ಬಂದಿದ್ ಮಾಡಿ ಧರ್ಮದಾನ ಕೊಡ್ರಿ ಅನ್ನೋದಕ್ಕೆ. ಯಾಕಂತಂದ್ರೆ ನಾವು ಮಾತಾಡ್ತಾ ಅದೇ ಬಂದಿದೆ. ಪಾಲಿಯನ್ನು ವಿರುದ್ಧ ಇದೆ ಅನ್ನೋದು ಗೊತ್ತಿಲ್ಲ. ನಾವು ಹೇಳ್ತಿದ್ವಿ ಮತ್ತೆ ಬೇರೆ ಮೇಲೆ ಹೇಳ್ತೀವಿ ಮನವಾದಿಗಳ ಮೇಲೆ ಅವರು ತಪ್ಪನ್ನು ಬರ್ದಾರ ಅಂತ ಹೇಳ್ತೀವಿ. ನೀವು ತಪ್ಪು ಮಾತುಗಳನ್ನ ನೀವೇ ಆಡುವಾಗ ತಪ್ಪನ್ನು ಬರ್ದಾರಂತ ಅವ್ರ ಮೇಲೆ ಆಗ್ತಾ ಹೋಗ್ತೀವಿ. ಯಾಕಂದ್ರೆ ನಾವು ಮೊದಲು ತಯಾರಾಗ್ಬೇಕು. ಕಾರಣ ನಾವು ಮೊದಲು ತಯಾರಾಗ್ಬೇಕಂತ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಈ ಚಾಟಿಗೆ ಶುಂಠಿ ಒಳಗೆ ಮಾಡಿದ್ರು ರಜೆ ದಿನಗಳಲ್ಲಿ ನಮ್ಮ ಸೊಸಿ ಮಾಡಿದ್ದಾರೆ. ಅದ ನಮ್ಮ ತಂಗಿ ಮಗಳು ಅದಕ್ಕೆಲ್ಲ ಜೋಡಣೆ ಮಾಡಕ್ ಅಕ್ಕಿನೂ ಕೂಡ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡಿ ಬಹಳಷ್ಟು ಹೆಲ್ಪ್ ಮಾಡಿದ್ವಿ. ಕಾರಣ ನಮ್ಮಿಂದ ಬದಲಾಗ್ತದ. ಅದು ಮೊದಲು ನಂದು ಬದಲಾಗಲ್ಲ. ಈಗ ನಾನು ಕೇಳ್ತಾ ಇರ್ತೇನೆ ನಿಂಬಾಕರ್ ಮೇಡಮ್ ವೈಫ್ ಅವ್ರ ಮಕ್ಕಳಿಗೆ ಪೂರ್ಣ ಅಲ್ಲಿರ್ತಕ್ಕಂಥ ಒಂದ್ ಇದರಲ್ಲಿ ಕಳಿಸ್ತದಾರೆ. ಇದು ಪರಿವರ್ತನೆ. ಅವ್ರ ತಪ್ಪು ಉಚ್ಚಾರಣೆ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಇದಂದ್ರೆ ತಪ್ಪಂತಾರೆ. ನಾವು ಇನ್ನೊಂದು ಹೇಳ್ತೀವಿ ಬುದ್ಧವಾಸಿ ಬುದ್ಧ ಗೋಸ್ ದೇವೇಂದ್ರ ನಾನು ಕೂಡ ಹಂಗೆ ಕಾಲಲ್ಲಿ ಹಾಕಿದ್ದೆ. ಬಟ್ ನನಗೆ ಅನಿಸ್ತೈತೆ ತಪ್ಪಾಗಿಲ್ಲಪ್ಪ ಇದು, ನಾನು ಕೂಡ ಬಾಲಿ ಟೀಚರ್ ಆಗಿ ತಪ್ಪು ಮಾಡಿದ್ದೀನಲ್ಲ. ಯಾಕದು ಬುದ್ಧ ವಾಸಿ ಅಂತ ಕನೆಕ್ಷನ್ ಹಾಕಿ ಮಾಡಿದ್ರಿ ಅದು ನಿಮಗೂ ಗೊತ್ತಿಲ್ಲ. ಅದೇ ಹೇಳಿದ್ರೆ ಸರ್ ವೈದ್ಯನಾಥ್ ಸರ್ ಲಿಂಗೈಕ್ಯ ಲಿಂಗಗಳು ಮಾಡಿದ ನಂತರ ಅವ್ರನ್ನೇ ತಗೊಂಡು ಕಾಪಿ ನಾವು ಮಾಡಿ ಲಿಂಗೈಕ್ಯ ಅನ್ನೋದು ಬುದ್ಧ ವಾಸಿ ಮಾಡ್ಬಿಟ್ಟಿದ್ವಿ. ಬಟ್ ಅದು ಪಡಲ್ಲ. ನಿಜವಾದ ಪದ ದಿವಸ. ದಿವಸ ಮಾಡ್ತೀರಿ ನಿಮ್ ಮನೆಯೊಳಗೆ, ಅದನ್ನೇ ಪಾಲಿ. ನೀವು ಮಾತಾಡ್ತೀರಿ ಪಾಲಿ ಅಂದ್ರೆ ನೀವೇ ಮಾಡ್ತಿದ್ದೀರಿ. ಇದು ದಿವಸ. ಅದಕ್ಕೆ ತಥಾಗತರು ಆವಾಗಲೇ ಹೇಳಿದರು, ಒಂದು ಮಾತನ್ನ ಹೇಳ್ತಾರೆ ಪಾಲಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೀವು ಓದಿಸುವಾಗ ಬಿಂಗುಗಳೆಲ್ಲ ಇದರಲ್ಲಿ ಇರ್ತಕ್ಕಂಥ ಕೆಲವು ಬಿಂದುಗಳು ಛಂದಸ್ಸನ್ನು ಬರೆದವರು ಬೆರಳಿಗೆ ಎಷ್ಟು ಇರ್ತಾರ ಅವರು ಹೇಳ್ತಾರೆ. ಛಂದಸ್ ಅಂದ್ರೆ ನಾವೇನಂತ ಕೇಳಿದ್ರೆ ಗೊತ್ತಾ? ಈಗ ಛಂದಸ್ ಅಂದ್ರೆ ವೇದಗಳಂತ. ವೇದಗಳು ರೂಪದಲ್ಲಿ ಧಮ್ಮವನ್ನು ಹೇಳ್ರಿ ಅಂತ ಹೇಳ್ತಾರೆ. ಛಂದಸ್ಸಿನ ರೂಪದಲ್ಲಿ ಧಮ್ಮವನ್ನು ಹೇಳ್ರಿ ಬಂತ ಬುದ್ಧ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ ಜನಸಾಮಾನ್ಯರಾಡುವ ಭಾಷೆ ಪಾಲಿ. ಇಡೀ ಎಲ್ಲಾ ಕೂಡ ಪಾಲಿ ಮಾತನಾಡುವಾಗ ನಾನು ಇದು ಯಾಕೆ ಹೇಳಬೇಕು ಅದನ್ನೇ ಹೇಳಿ ಎಲ್ಲ ಬುದ್ಧರಿಗೆ ಕೂಡ ಅದನ್ನೇ ಹೇಳಬೇಕು. ನೀವೇಸ್ ಮಂದಿ ಇದೀರಿ, ಮೂವರಿದ್ದೀವಿ, ಯಾರಿಗೆ ಅರ್ಥ ಆಗ್ತದ? ಅರ್ಥ ಆಗುವ ಭಾಷೆ ಪಾಲಿ, ಅದರಲ್ಲೇ ಹೇಳಿದ್ರಿ. ಅದನ್ನ ಅರ್ಥ ಆಗುವ ಭಾಷೆನ ನಾವು ಬರ್ತಿದ್ದೀವಿ ಅಂದ್ರೆ ಇದೆಂತ ಗೊತ್ತಿಲ್ಲ. ನೀವು ಪಾಲಿ ಎಷ್ಟು ಮಟ್ಟಿಗೆ ಮಾತಾಡ್ತಿರಂದ್ರೆ 30% ಪಾಲಿ ಮಾತಾಡ್ತೀರಿ ನೀವು. ಮತ್ತ ಸೋಸಿ ನೋಡಿದಾಗ 70% ಪಾಲಿ ಮಾತಾಡ್ತೀರಿ. ತತ್ಸಮತದ್ಭವ ಹಿರಿಯರೆಲ್ಲ ನೀವು 70% ಪಾಲಿ ಮಾತಾಡ್ತಾರೆ. ಬಟ್ ಪಾಲಿ ಅನ್ನೋದು ಮಾಡ್ತಾರೆ. ತತ್ಸಮತದ್ಭವಗಳು ಎಲ್ಲ ಪಾಲಿ. ಈಗ ನೋಡ್ರಿ ಹೇಗಿದೆ ಅಂತಂದ್ರೆ ನಾವು ಯಾವ ತರ ಮಾಡ್ತೀವಿ ಅಂದ್ರೆ, ಈ ಕನ್ನಡದ ಮೊದಲ ಶಾಸನ ಯಾವುದು? ಒಬ್ಬ PhD ವಿದ್ಯಾರ್ಥಿಗಳಿಗೆ ಸ್ಕಾಲರ್ ಹುಡುಗ ಕೇಳಿದ್ವಿ. ಅವಾಗ ಕೇಳಿದಾಗ ಏನಂದ್ರೆ ಕನ್ನಡದ ಮೊದಲ ಶಾಸನ ಯಾವ್ದಂದ್ರೆ ಅಲಿಮಿಡಿ ಶಾಸನ. ಸರ್ ಹೇಳ್ತಾರೆ, ಎಲ್ಲ ಶಿಕ್ಷಕರು ಹೇಳ್ತಾರೆ. ಬಟ್ ಅದು ಕನ್ನಡದಲ್ಲಿ ಅದ ಅನ್ನೋ ನನ್ನ ಪ್ರಶ್ನೆ. ಕನ್ನಡದಲ್ಲಿ ಪಾಲಿ ಏನಿದೆ ಪ್ಯೂರ್ ಪಾಲಿ. ಬಟ್ ಆದ್ರೆ
ಅದು ಹೆಂಗ್ ಬಂತ ಕನ್ನಡ ಅವ್ರ ಬಾಜಲ ಬೀಳಾರ ಹಾಗೆ ನಾವು ತಗೊಂಡ್ ಬಂದಿವಿ ಹಬ್ಬ ಇಲ್ಲ ಅಂತ ತಿಳಿಸ್ಬೋದು. ನೀವ್ ಯಾವಾಗ ಬದಲಾವಣೆ ಮಾಡೋದು? ಅದು ಬಾಬಾ ಸಾಹೇಬ್ ಸೊಲ್ಯೂಷನ್ ಕೂಡ ಕೊಟ್ಟ ಅದ್ರ ಪ್ರಕಾರ ಅಂಕನ ಕೊಡ್ಲೇಬೇಕಂತ ಹೇಳಿ ಅದು ನಾವು ಮಾಡಕ್ ಹೋಗಿಲ್ಲ ಪ್ರಯೋಗ. ಹೇಗೆ ಅಂತಂದ್ರೆ ಅದ್ರೊಳಗೆ ಆಪ್ಷನ್ಸ್ ಕೊಡ್ತಾರೆ, ಕನ್ನಡ, ಪ್ರಾಕೃತ, ಬ್ರಾಹ್ಮಿ ಮತ್ತ ಸಂಸ್ಕೃತ ಅಂತ ಕೊಡ್ತಾರೆ. ನೀವು ಪ್ರಾಕೃತ ಹಾಕ್ರಿ ಇರ್ಲಿಲ್ಲ ಅಂತಂದ್ರೆ ಕೋರ್ಟಿಗೆ ಹೋಗ್ರಿ. ಬಾಬಾ ಸಾಹೇಬ್ ಓಪನ್ ಕೊಟ್ಟಿದ್ದಾರೆ, ನಿಮ್ಗೆ ಕೋರ್ಟಿಗೆ ಹೋದ್ರೆ ಕೊಡ್ಲೇಬೇಕು. ಅದಕ್ಕೂ ಕೊಡ್ತಾರೆ, ಕನ್ನಡಕ್ಕೂ ಕೊಡ್ತಾರೆ. ಕನ್ನಡಕ್ಕೂ ಕೊಡ್ತಾರೆ, ನೀವು ಹಂಗ ಬಹುತೇಕ ಜಾಸ್ತಿ ಪ್ರಾಕೃತ ಅಂತ ಕೊಟ್ಟಾಗ ಅದು ಪ್ರಾಕೃತ ಆಗಿ ಬದಲಾವಣೆ ಆಗ್ತದೆ. ಅದು ನಾವು ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನಾವೇ ಇತಿಹಾಸವನ್ನು ಮಾಡ್ತಿದ್ದೀವಿ. ಇದು ಇನ್ನೊಂದು ಕನ್ನಡದ ಮೊದಲ ಸಂಸ್ಕೃತ ಶಾಸನ ಅಂತ ಹೇಳಿದಾರೆ. ಈ ಕನ್ನಡದ ಕೀಬೋರ್ಡ್ ಅದ ಮಾತಾಜಿ ಅಂದ್ರು ಸ್ಕ್ರೀನ್ ಮೇಲೆ ಹಾಕಿದ್ರೆ ತೋರಿಸಿ ಹೇಳ್ಬೇಕಾಗಿದೆ, ನಮಗೂ ಕೂಡ ಬೇಕಾಗಿದೆ ಅಂದ್ರು. ಕನ್ನಡದ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಸಂಸ್ಕೃತ ಪದ ಒಂದು ಇಂದ ಸರದೊಳಗೆ ಒಂದೂ ಮಾಡಲ್ಲ. ಆದ್ರೂ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಅದೇನೋ 6ನೇ ತರಗತಿ ಓದ್ತಾರೆ ಕಥೆ ಅದ, ಗಾಂಧರ್ವ ಸೇನಾ ಕಥೆ ಅಂತ ಹೇಳಿ ಅದ ಹೇಳಿದ್ರೆ ಟೈಮ್ ಆಗ್ತದ ಕಥೆ ಹೇಳಿದ್ರ ಹಂಗ ನಾವು ಅದನ್ನೆಲ್ಲ ಮರೆತು ಹುಚ್ಚೂರು ಸಂತೆಯಲ್ಲಿ ಹೊಂದಿದ್ವಿ ಅಂತ ನನಗೆ ಸತ್ಯವನ್ನು ಮಾಡ್ತಿದ್ವಿ. ಯಾಕಂದ್ರೆ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು. ಇತಿಹಾಸವನ್ನು ಹುಟ್ಟಾಕಿದ್ರು ನಾವೇ, ಇತಿಹಾಸವನ್ನು ಕಂಡಿದಾಗ ನಾವೇ. ಈಗ ಇತಿಹಾಸವನ್ನು ಮರೆತ್ಕೊಂಡಿದೀವಿ. ಅದಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಶಾಸನದಲ್ಲಿ ಸನ್ನತಿ ಶಾಸನ ಎಲ್ಲರೂ ಇಡ್ತಿದ್ರು. ಕೆಲವರು ನಾನು ಹೇಳಲ್ಲ, ಪ್ರಜ್ಞಾವಂತ ಸಾಹಿತಿಗಳು ಕೆಲವರು ಮಾತಾಡ್ತಿದ್ರು. ಎಲ್ಲಿ ಅಂತಂದ್ರೆ ಗೊತ್ತಾ, ಇದು ಕಲ್ಕತ್ತಾದಲ್ಲಿ ಏನಂತಿದೆ ಗೊತ್ತಾ, ಇದು ಕಲ್ಕತ್ತಾದಲ್ಲಿ ನಾವೀಗ ಮಹೇಶ ಕಲ್ಕತ್ತಾದಲ್ಲಿ ಇದ್ದಾನೆ, ಕಲ್ಕತ್ತಾದಲ್ಲಿ ದಾಖಲಿದೆ ಅಂತ ಹೊಟ್ಟಿದ್ದೇವೆ. ಸನ್ನತಿ ಹಾಕಿದ್ದೇವೆ. ಮಹೇಶ 5ನೇ ಸಾಲ ಇರ್ತದ, ಮಹೇಶ ಪುರಗೆ ಅಂತೇಳಿ 5ನೇ ಸಾಲ ಸನ್ನತಿ ಕೇಳಿದ್ರೆ ಮಸ್ಕಿ ಶಾಸನ ಹೇಳ್ತದ, ಗೌರಿಮಠ ಶಾಸನ ಹೇಳ್ತದ. ಮಹೇಶ ಮಂಡಲಸೆ ಏನು ಎಷ್ಟಂದ್ರೆ ದೇವತೆಗಳಂತೆ ಮಹಾಸಂಘ ಇತ್ತು ಅಂತ ಹೇಳಿ ಅಲ್ಲಿ 3ನೇ ಸಾಲ ಇರ್ತದ. ಇಡೀ ಎಲ್ಲ ನಾವು ಒಂದು ಮಹೇಶ್ ಅಂತ ಹೇಳುವಾಗ ನಾವು ಕಲ್ಕತ್ತಾ ಕೊಟ್ಟಿವಿ, ಬೇಕಾಗಿಲ್ಲ ಸರ್. ಕಾರಣ ಸತ್ಯ ಇದನ್ನೇನಿದಾವಲ್ಲ ಇದನ್ನ ನಾವು ಮರೆತಿದೀವಿ. ಅದಕ್ಕಾಗಿ ಪಾಲಿ ಬಹಳ ಅವಶ್ಯಕತೆ ಇದೆ. ಇದು ಓದಬೇಕಾದ್ರೆ ಮಾತ್ರ ತ್ರಿಪಿಟಕ ಅರ್ಥ ಆಗ್ತದೆ. ತ್ರಿಪಿಟಕ ಎಲ್ಲ ಸುಮ್ಮನೆ ಮತ್ತ ಬೇರೆ ಇದಾಗಿದಾವ. ಕಾರಣ ಏನು ಗೊತ್ತಾ, ತ್ರಿಪಿಟಕ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ತ್ರಿಪಿಟಕ ಪಾಲಿ ಐತಿ, ರಕ್ಕಟ್ ಐತಿ, ಪಾಲಿ ಅಂತ ಕರಿತೀವಿ. ಪಾಲಿ ಅಂದ್ರೆ ಸಾಲುಗಳು. ಸಾಲುಗಳಿಗೆ ನಾವು ಒಮ್ಮೆ ಕೌತ ಬರ್ಬಿಟ್ಟಿದ್ವಿ, ಅದೇ ತ್ರಿಪಿಟಕ ಅಂದ್ರೆ ನಾವು ಓದ್ತಾ ಇದ್ವಿ. ಅದು ತಪ್ಪು. ಪಾಲ್ ಅಂದ್ರೆ ಸಾಲುಗಳು ಅಷ್ಟೇ. ಸಾಲುಗಳಲ್ಲಿ ದೊಡ್ಡ ಅಮೃತ ಸಾಹಿತ್ಯ ಇರ್ತಕ್ಕಂಥದ್ದು. ತಕ್ಕಸ ಧಮ್ಮಕ ಧಮ್ಮ ಏಚ ಧರ್ಮ ಬುದ್ಧ ಧರ್ಮ ಅಂತ ಏಚ ಧರ್ಮ ಅಂತ ಕೊಟ್ಟಾರ. ನಾವ್ ಏನಂತ ತಿಳ್ಕೋಬೇಕು, ವಿಭಿನ್ನ ಔಷಧಿಯನ್ನು ಬಳಸಿರ್ತಕ್ಕಂಥದ್ದು ಅಂತದ. ಯಾವುದು ಬುದ್ಧ ಧರ್ಮ ನಾವ್ ಅರ್ಥ ಮಾಡ್ಬೇಕು. ಅದನ್ನು ಒಂದು ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ ಅಶೋಕ ಮಹಾರಾಜ ನಮಗೆ ಎಲ್ಲಾದರೂ ತಿಸರಣ ಪಂಚಶೀಲ ದಶಶೀಲಗಳ ಬಗ್ಗೆ ಎಲ್ಲಿ ಜಾಸ್ತಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಉಪಸ್ಥಿತರು. ಅದು ಆ ದಿನ ರಾಜ್ಯದ ಕಾಲದಲ್ಲಿ ಅಚ್ಚುಕಟ್ಟಾಗಿ ಶೀಲಗಳನ್ನ ಪಾಲಿಸ್ತಿದ್ರು. ಅದು ಯಾಕೆ ಬರೀಬೇಕಾಗಿತ್ತು, ಅವ್ರು ಆಲ್ರೆಡಿ ಪಾಲನೆಯನ್ನು ದಾಟಿದ್ರು. ಎಲ್ಲಿ ಅಶೋಕ ಮಹಾರಾಜ ಉಲ್ಲೇಖ? ಬಾಬಾ ಸಾಹೇಬ್ ಅದಕ್ಕೆ ಹೇಳ್ತಾರೆ, ನಮ್ಮ ರಾಜ್ಯದ ಬಗ್ಗೆ ಅಶೋಕ ಮಹಾರಾಜನ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ಸೃಷ್ಟಿಯಾಗಿದೆ ಚಾಂಡ ಅಶೋಕ ಅಂತೇಳಿ ಸುಮ್ಮನೆ ಹೆಸರನ್ನು ಕೊಟ್ಟಂತ ಹೋದ್ರು. ನಾವು ಅಶೋಕನ ಹೆಸರನ್ನೇ ಮಾಡ್ತಿದೀವಿ, ಸೋಮರಾಯ ಅಂತೇಳಿ ಹೆಸರು. ಅಶೋಕನ ಹೆಸರು ಸೋಮರಾಯ. ಸನ್ನತಿಯಲ್ಲೇ ಉಲ್ಲೇಖ ಇರ್ತಕ್ಕಂಥದ್ದು. ವರ್ಲ್ಡ್ ಅಲ್ಲಿ ಎಲ್ಲಿಂದ ಮೊದಲು ಪೂರ್ವ ಹೆಸರು ಸೋಮರಾಯ ಅಂತ, ಅದನ್ನು ಕೂಡ ಮರೆತು ಬರ್ತಿದೀವಿ. ನಾನು ಬಹಳಷ್ಟು ಸಮಯ ತಗೊಂಡಿದ್ದೀನಿ ಅಂತ ಅನ್ಸುತ್ತೆ. ನಾನು ಯಾಕಂತಂದ್ರೆ ಈ ಮಕ್ಕಳು ನನಗೆ ಆಸರೆ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಲ್ಲಿಗಿಂತ ಒಂದು ಆಸರೆ ಮುಂದೆ ಒಂದು ಸತ್ಯವನ್ನು ಬೋಧಿಸುವಾಗ್ತಾರ. ಇಲ್ಲಿ ತನ ನಮಗ ದಾರಿ ಹಾಕಿದಾರೆ ಇಲ್ಲ ತಿಳಿಲ್ಲ. ಬಹಳಷ್ಟು ಮುಳ್ಳುಗಳಿದ್ದವು. ನಾವ್ ನಡಿಬೇಕಾದ್ರೆ ಬೇರೆ ನಡೆಯಕ್ ಆಗ್ತಿದೆ, ಎಣ್ಣೆ ಚುಚ್ಕೊಂಡ್ ಬದುಕ್ತಿದ್ವಿ. ಅವ್ರೆಲ್ಲ ಕಷ್ಟದಿಂದ ಮುಳ್ಳುಗಳು ತಿರುಗಿದಾರ. ನಾವ್ ಆ ದಾರಿಯಲ್ಲಿ ಯುವಕರು ಹೋಗ್ಬೇಕಾಗಿದೆ. ಖಂಡಿತ ಯುವಕರು ಹೋಗ್ತಾ ಇಲ್ಲ, ಅವರೇ ಬರ್ತಾ ಇದ್ದಾರೆ ಮುಳ್ಳು ಸುಚ್ಕೊಂಡ್ರು. ಎಷ್ಟಂದ್ರೆ 2017 ಅದಕ್ಕೆ ಕ್ಲಾಸ್ ಮಾಡ್ತಾ ಇದ್ದೀನಿ. ರಿಟೈರ್ಡ್ ಟೀಚರ್, ರಿಟೈರ್ಡ್ ಪ್ರಿನ್ಸಿಪಲ್, ರಿಟೈರ್ಡ್ KS ಅಧಿಕಾರಿ ಅವರೇ ಬರ್ತಿದ್ದಾರೆ. ಕಾಂಬ್ಳೇಶ್ವರ್, ಗಿರೀಶ್ ಕಾಂಬ್ಳೇಶ್ವರ್ ಅವರು ಬೆಳಗಾವಿ ರಿಟೈರ್ಡ್ ಆಗಿ 6 ವರ್ಷ ಆಯ್ತು, 7 ವರ್ಷ ಆಯ್ತದೆ ಅಂತ ಬರ್ತಾರೆ. ಮತ್ತ ರವಿಕಾಂತ್ ಅವರು 13 ವರ್ಷ ಆಯ್ತು ರಿಟೈರ್ಡ್ ಆಗಿ. ಅವ್ರು ಇನ್ನೂ ಅಚ್ಚುಕಟ್ಟಾಗಿ ಒಂದು ಬಿಟ್ಟ ಅಕ್ಕಿ ಕಾಳದ ಮೇಲೆ ಹೆಸರು ಬಂದಿದ್ದಾರೆ. ಅಂದ್ರ ಅವ್ರು ಕಲಿಸಿ ಏನ್ ಮಾಡ್ಬೇಕಾಗಿದೆ ಕೊಡ್ಬೇಕ.
ಕೆಲವೊಂದು ನಾನು ಹೇಳ್ತೀನಿ ಜೀವಿಗಳಿಗೆ, ಒಬ್ಬ ಹಿರಿಯ ಜೀವಿಗಳಾಗಲಿ, ಜೀವಿಗಳಂತಂದ್ರೆ ಒಳ್ಳೆ ಜೀವಿಗಳು, ಉನ್ನತ ಹಿರಿಯ ಜೀವಿಗಳಂತ, ಮತ್ತೆ ಈ ಒಳ್ಳೆದಲ್ಲಿ ಪಾಲಿ ಹೊಡೆದು ಮತ್ತೆ ನಮಗ್ ಜೀವಿಗಳಂತ ಹಿರಿಯ ಜೀವಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಯುವಕರಿಗೆ ಎಲ್ಲರಿಗೂ ಬೆಂಬಲ ಆಗಿ ನೀವು ನಿಲ್ತೀರಿ, ನಮಗೆಲ್ಲ ಸಹಾಯ ಕೊಡ್ತೀರಿ. ಇದಕ್ಕೆ ಯಾವುದೇ ತರ ಹಿಂದೆ ಆಗ್ಲಾರ್ದೆ ನಮ್ಮ ಯುವಕರಿಗೆ ಎಲ್ಲ ಪುಷ್ ಮಾಡಿ ಒಂದು ಮೂಲ ಸಾಹಿತ್ಯಕ್ಕೆ ತರಕ ಬಂದಾಗ ಯಾವುದೇ ತರ ನಾವು ಪಾಲಿಯನ್ನ ಇಡೀ ಅದರದ ಮೂಲ ಎಲ್ಲದಕ್ಕೂ ಹೋಗಿರ್ತಕ್ಕಂಥದ್ದು ಮೂಲ ಭಾಷೆಯಾಗಿ ಮುಂದೆ ಹೋಗ್ಬಹುದು. ಇದು ಸಾಫ್ಟ್ವೇರ್ ಕೂಡ ಆಗಿದೆ. ಈಗ ಮೊಬೈಲ್ ಅಲ್ಲಿ ಎಲ್ಲ ಮೊಬೈಲ್ ಅಲ್ಲೇ ಸಾಫ್ಟ್ವೇರ್ ಕೂಡ ಮೊಬೈಲ್ ಅಲ್ಲೇ ಟೈಪ್ ಮಾಡಬಹುದು, ಆ ಲೆಕ್ಕ ಆಗಿದೆ. ಇದೇ ಒಂದು 19ರಲ್ಲಿ ನನಗೆ ಸೆಣ್ಣಪ್ಪು ಆತರ ಏನಂತಂದ್ರು, ಏನ್ ಹೇಳಿದ್ರು ಕೂಡ ಆತರ ಮೂಲಕ ಆತರ ಬಂತು, ಇದಕ್ಕೆ ಏನ್ ಬರೀ ಮಾತಾಡ ಅದೇ ಗೊತ್ತಾಗ್ತದೆ. ಈಗ ಏನಾಗಿದೆ, ಈಗ ಆಗ್ತಾ ಇಲ್ಲ, ಕೀಬೋರ್ಡ್ ಕೂಡ ಆಗಿದ್ದಾವೆ, ಸರ್ಟಿಫಿಕೇಟ್ ಕೂಡ ಆಗಿದ್ದಾವೆ, ಸರ್ಕಾರದಲ್ಲಿ ಕೂಡ ಘೋಷಣೆ ಆಗಿದೆ, ಅಲ್ಲಿವರೆಗೆ ಬಂದಿದೆ. ಈಗ ನಾನು ಒಂದು ಪೋಸ್ಟ್ ಮಾಡ್ಕೊಂಡು ಹೋಗೋದಿದೆ. ಬಾಬಾ ಸಾಹೇಬ್ ಕೊಡುಗೆ ಆಗಿದೆ. ಯಾಕಂದ್ರೆ ಅವರು ಮೊದಲು ಸಂಸ್ಕೃತವನ್ನು ಓದಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಸಂಸ್ಕೃತ ಅವ್ರ ಮನೆಗೆ ಬಂದು ಟೀಚರ್ ಕಲ್ಸದವರು, ಅದು ಕೂಡ ಆಗಿರ್ತಕ್ಕಂಥದ್ದು. ಆಮೇಲೆ ಅದು ಗೊತ್ತಾಯ್ತು ಇದೆಲ್ಲ ಗೋಲ್ಡ್ ಅಲ್ಲ, ಇರ್ತಕ್ಕಂಥದ್ದು ಮೂಲ ಸಾಹಿತ್ಯ ಪಾಲಿಯಲ್ಲಿ ಅದ, ಇದರಲ್ಲಿ ಅದ ಎಲ್ಲ ಗ್ರಂಥ ನಮ್ಗೆ ಪಾಲಿ ಕಲ್ತು ನಮಗ್ ಕಲೀಲಿ ಅಂತ ಹೇಳಿದ್ದಾರೆ. ಅವಾಗ ವೈದ್ಯನಾಥ್ ಸರ್ ಸರ್ ಹೇಳಿದ್ರು, ಅವಾಗೇ ನಮಗೂ ಗ್ರಂಥವನ್ನು ಕೊಟ್ಟಿದ್ದಾರೆ. ನಾವ್ ಇಲ್ಲಿವರೆಗೆ ನಾವು ಟಚ್ ಮಾಡಕ್ ಹೋಗಿಲ್ಲ ಯಾರು, ಅದಕ್ಕಾಗಿ ಟಚ್ ಮಾಡೋ ಇಷ್ಟು ದಿನ ಟೈಮ್ ಕೇಳ್ತಾ ಎಲ್ಲಿವರೆಗೆ ನಮ್ಗೆ ಅವಕಾಶ ಮಾಡಿ ಕೊಟ್ಟಂತ ಭಿಕ್ಕು ಸಂಘ ಮತ್ತು ತಮ್ಗೆಲ್ಲರಿಗೂ ನಮೋ ಬುದ್ಧಾಯ ಸಾಧು ಸಾಧು. ಅಲ್ಲಿ ಹೊಂಟಂದ್ರೆ ಆಟ ಇಲ್ಲಿ ಮುಂದೆ ಸರ್ ಇಲ್ಲಿ ಮುಂದೆ ಇಲ್ಲ